ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಗಾಯಿ ಚೇತು. ಸೊ ಇವತ್ತು ನಮ್ಮ ಪಾಪುಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಏನೋ ಗೊತ್ತಿಲ್ಲ, ಒಂಥರ ಸೌಂಡ್ ಮಾಡ್ತಾನೇ ಇದ್ದಾರೆ. ಸೊ ಅಳ್ತಾ ಇದ್ದಾರೆ. ಇಲ್ಲ ಇಲ್ಲ ಶಮಿ, ಅದಕ್ಕೋಸ್ಕರ ಕರ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ 1.5 ಮಂತ್ ಇಂಜೆಕ್ಷನ್ ಕೂಡ ಇದೆ. ಈ ಥರ ಎಲ್ಲ ಮಾಡಿದ್ರೆ ಹಾಕಲ್ಲಂತೆ. ಸೊ ಹಾಗಾಗಿ ಒಂದ್ಸಲಿ ತೋರಿಸ್ಕೊಂಡು ಬಂದುಬಿಡೋಣ ಅಂತ ಇಲ್ಲೇ ದೇವನಹಳ್ಳಿಯಲ್ಲಿ ಮಕ್ಕಳು ಡಾಕ್ಟ್ರ್ ಇದ್ದಾರೆ. ನಮ್ಮ ದೊಡ್ಡ ಮಗುಂಗೆ ತೋರಿಸ್ತಾ ಇದ್ವಲ್ಲ ಅಲ್ಲಿ. ಸೊ ಹಾಗಾಗಿ ಅವ್ರಿಗೂ ತೋರಿಸೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀವಿ. ಗೊತ್ತಿಲ್ಲ ಏನು ಹೇಳ್ತಾರೆ ಅಂತ. ಸೊ ನೋಡೋಣ ಬನ್ನಿ, ಹೋಗಬೇಕು ಬೇಗ ಬೇಗ. ಆ್ಯಂಡ್ ನಾನು ದೊಡ್ಡ ಮಗನ ಆಲ್ರೆಡಿ ಸ್ಕೂಲಿಗೆ ಕಳಿಸಿದ್ದೀನಿ. ಓ ಸರಿ. ಸೊ ಇವಾಗ ಇವ್ರನ್ನೂ ಕರ್ಕೊಂಡೋಗಿ ತೋರಿಸ್ಕೊಂಡು ಬರಬೇಕು. ಆಮೇಲೆ ಇಂಜೆಕ್ಷನ್ ಹಾಕ್ಸ್ತಾರಾ ಇಲ್ವಾ ಅಂತಲೂ ಕೇಳಬೇಕು. ಲೇಟ್ ಆದರೆ ಆಮೇಲೆ ಕಷ್ಟ ಆಗುತ್ತೆ. ಮತ್ತು 2.5 ಮಂತ್ ಇಂಜೆಕ್ಷನ್ಗೆಲ್ಲ ಲೇಟ್ ಆಗುತ್ತೆ. ಸೊ ಹಾಗಾಗಿ ನೋಡೋಣ, ಇವಾಗ ಹೋಗಿ ಕೇಳ್ಕೊಂಡು ಬರ್ತೀವಿ. ಹಾಸ್ಪಿಟ್ಲಿಗೆ ಹೋಗೋಕ್ಕಿಂತ ಮುಂಚೆ ಬೆಳಗ್ಗೆ ಇವತ್ತು ಎದ್ದೇಳೋದು ಲೇಟ್ ಆಯಿತು. ಸೊ ಹಾಗಾಗಿ ಬೇಗ ಆಗಲಿ ಅಂದ್ಬಿಟ್ಟು ಪಾಪ್ಕಾರ್ನು ಮತ್ತು ಬನಾನಾ ಆ್ಯಪಲ್ನ ನಮ್ಮ ಚಿರು ಸ್ನ್ಯಾಕ್ಸ್ ಬಾಕ್ಸಿಗೆ ಪ್ಯಾಕ್ ಮಾಡಿದ್ದೆ. ಆ್ಯಂಡ್ ಇದು ಅವರ ಕ್ಯೂಟ್ ಬ್ಯಾಗ್. ನನ್ನ ಫ್ರೆಂಡ್ ಗಾಯತ್ರಿ ಅಂತ ಅವ್ರ ಹೆಸ್ರು, ಅವ್ರು ಕೊಟ್ಟಿದ್ದು. ಇದರಲ್ಲೇ ಸದ್ಯಕ್ಕೆ ಊಟ ತೊಗೊಂಡು ಹೋಗ್ತಾ ಇದ್ದಾನೆ ಅವನು. ಸ್ಕೂಲಲ್ಲಿ ಆಲ್ರೆಡಿ ಬ್ಯಾಗ್ ಕೊಟ್ಟಿದ್ದಾರೆ, ಬಟ್ ಯಾವಾಗಲಿಂದ ತೊಗೊಂಬರಬೇಕು ಅಂತ ಹೇಳಿಲ್ಲ. ಹಾಗಾಗಿ ಆ್ಯಂಡ್ ಇವತ್ತು ಅವರು ಸ್ಕೂಲಲ್ಲಿ ಗ್ರೀನ್ ಡೇ ಸೆಲೆಬ್ರೇಟ್ ಮಾಡ್ತಾರಂತೆ. ಸೊ ಹಾಗಾಗಿ ಗ್ರೀನ್ ಕಲರ್ ಟೀ ಶರ್ಟ್ ಹಾಕೊಬರೋಕ್ಕೆ ಹೇಳಿದರು. ಅವ್ರನ್ನ ರೆಡಿ ಮಾಡಿಬಿಟ್ಟು ಇವಾಗ ವ್ಯಾನ್ ಹಸ್ಸಕ್ಕೆ ಕರ್ಕೊಂಡು ಹೋಗ್ಬೇಕಾಯ್ತು. ಅಷ್ಟೊತ್ತಿಗೆ ಅವ್ರ ಅಪ್ಪ ಇದ್ದರು. ಸೊ ಇವಾಗ ಫುಲ್ ಇಬ್ಬರು ಲವ್ನ ಎಕ್ಸ್ಚೇಂಜ್ ಮಾಡ್ಕೊತಾ ಇದ್ದಾರೆ. ನೋಡೋಕ್ಕೆ ಖುಷಿ ಆಗುತ್ತೆ, ನನಗಂತೂ ತುಂಬ ಖುಷಿ ಆಗುತ್ತೆ. ಯಾವಾಗಲೂ ಅವರೇ ಕರ್ಕೊಂಡು ಹೋಗ್ತಾರೆ, ಬಟ್ ಸಮ್ ಟೈಮ್ ಮಲಗಿದ್ರೆ ನಾನೇನು ಎಬ್ಬರ್ಸೋಕ್ಕೆ ಹೋಗಲ್ಲ. ಹಾಗಾಗಿ ಆ್ಯಂಡ್ ಎಷ್ಟು ಕ್ಯೂಟಾಗಿ ಕಾಣ್ತಾ ಇದ್ದಾರಲ್ಲ. ನಮ್ಮ ಮನೆ ಹತ್ರ ಸ್ವಲ್ಪ ಗ್ರೀನರಿ ಇತ್ತು. ಅಲ್ಲಿ ಫೋಟೋಸು ವಿಡಿಯೋಸ್ ಎಲ್ಲ ತೊಗೊಳ್ಳೋಣ ಅಂತ ಕರ್ಕೊಂಡು ಹೋಗಿದ್ದೆ. ಪೋಸ್ ಕೊಡು ಅಂದರೆ ಫುಲ್ಲು ಪಿ ಟಿ ಮಾಸ್ಟ್ರ್ ಥರ ಸ್ಟ್ರೈಟಾಗಿ ನಿಂತ್ಕೊಂಡ್ಬಿಟ್ಟಿದ್ರು. ಅಲ್ಲಿ ಫೋಟೋಸ್ ಎಲ್ಲ ವೀಡಿಯೋಸ್ ತೊಗೊಂಡು ಇವಾಗ ಅವ್ರನ್ನ ವ್ಯಾನ್ ಹಸ್ಸಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ತಗೋ, ಇಲ್ಲೇ ಹತ್ತಿಸ್ತೀನಿ ಇರು ನಾನು. ಆಯ್ತು, ಕೊಡಿ ಬ್ಯಾಗು. ಒದ್ದಾಡ್ತಾನೆ ಪುಣ್ಯಾತ್ಮ. ಬಾಯ್. ವ್ಯಾನ್ ಹತ್ತಿಸಿ ಬಂದಮೇಲೆ ಪಾಪುಗೆ ಎಣ್ಣೆ ಮಸಾಜ್ ಮಾಡಿ ಸ್ನಾನ ಎಲ್ಲ ಮಾಡಿಸ್ಬಿಟ್ಟು ಇವತ್ತು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕಾಗಿತ್ತು ಅವರಿಗೆ ಚೆಕಪ್ಗೆ. ಅಂದರೆ ಸ್ವಲ್ಪ ಸೌಂಡ್ ಎಲ್ಲ ಮಾಡ್ತಾ ಇದ್ದಾರೆ, ಹಾಗಾಗಿ ಕರ್ಕೊಂಡು ಹೋಗಿದ್ವಿ. ಬಟ್ ಅಲ್ಲಿ ಅಸಿಸ್ಟೆಂಟ್ ಇದ್ದರು, ಡಾಕ್ಟ್ರ್ ಇದ್ದಿದ್ದಿಲ್ಲ. ಅವ್ರ ಹತ್ರನೂ ಒಂದ್ಸಲಿ ಚೆಕ್ ಮಾಡಿದ್ವಿ, ಬಟ್ ಅವರು ಡಾಕ್ಟರ್ನ ಒಂದ್ಸಲಿ ಕನ್ಸಲ್ಟ್ ಮಾಡಿ ಅಂತ ಹೇಳಿದ್ರು. ಸೊ ನೆಕ್ಸ್ಟ್ ಡೇ ಬರ್ತಾರೆ ಅಂತ ಹೇಳಿದರು. ಹಾಗಾಗಿ ನೆಕ್ಸ್ಟ್ ಡೇ ಬರೋಣ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಚೆಕಪ್ ಮಾಡಿಸ್ಕೊಂಡು ವಾಪಸ್ ಮನೆಗೆ ಬಂದ್ವಿ ನಾವು. ಏನು ತೋರಿಸ್ತೀಯಾ? ಕುತ್ಕೋ ಹೋಗ್ಲಿ. ಕುತ್ಕಳೆ, ಕೆಳಗೆ ಕುತ್ಕಳೆ. ಏನದು ಛತ್ರಿ ಮಾಡಿದ್ರ ಸ್ಕೂಲಲ್ಲಿ ನೀವು? ಸೂಪರ್ ಅಮ್ಮ. ಕೊಡಿಲಿ ನೋಡೋಣ. ಕ್ಯೂಟ್ ಆಗಿದೆ ಬೇಬಿ. ಸೂಪರ್ ಅಮ್ಮ. ನೀನೇ ಮಾಡಿದ್ದಾ? ಟೀಚರ್ ಮಾಡಿಕೊಟ್ರಾ? ಸೂಪರ್ ಅಮ್ಮ, ಸೂಪರ್ ಕ್ಯೂಟ್ ಆಗಿದೆ. ಸರಿ ತಗೋ, ಹಿಡ್ಕೊ. ಇದು ತೋರ್ಸು, ನನಗೆ ತೋರ್ಸು. ಸೂಪರ್. ಫೋಟೋ ಎಲ್ಲ ಇಟ್ಕೊಂಡ್ರಾ? ನೋಡ್ತೀನಿ. ಹಾಸ್ಪಿಟ್ಲಿಗೆ ಹೋಗಿ ಬಂದ್ವಿ. ಹಾಸ್ಪಿಟ್ಲಲ್ಲಿ ಇವತ್ತು ಚೆಕಪ್ ಮಾಡಿದ್ರು. ನಾಳೆ ದೊಡ್ಡ ಡಾಕ್ಟ್ರು ಬರ್ತಾರೆ, ಅವರಿಗೆ ಒಂದ್ಸಲಿ ತೋರಿಸಿ ಅಂತ ಹೇಳಿದ್ದಾರೆ. ಸೊ ನಾಳೆನೂ ಒಂದ್ಸಲಿ ಹೋಗಿ ತೋರಿಸ್ಬೇಕು. ನಾಳೆ ಏನು ಹೇಳ್ತಾರೆ ಅಂತ ನೋಡಬೇಕು. ಸ್ವಲ್ಪ ಭಯ ಇದೆ, ನೋಡೋಣ ಏನಾಗುತ್ತೆ ಅಂತ. ಸೊ ನೋಡಿ, ಈ ಥರ ಸೌಂಡ್ ಮಾಡ್ತಾನೇ ಇರ್ತಾರೆ. ಸೊ ಅದೇ ಭಯ ಆಗೋಗ್ಬಿಟ್ಟಿದೆ ನಮಗೆ.
ಆ್ಯಂಡ್ ಇವಾಗ ನಮ್ಮ ದೊಡ್ಡವನು ಚಿರೋನು ಬಂದಿದ್ದಾನೆ ಸ್ಕೂಲಿಂದ. ಇವಾಗ ಅವನಿಗೂ ಊಟ ಮಾಡಿಸ್ಬಿಟ್ಟು ಮಲಗಿಸ್ಬೇಕು. ಇವರಿಬ್ಬರನ್ನ ಮಲಗಿಸೋ ಅಷ್ಟೊತ್ತಿಗೆ ನನಗೇ ನಿದ್ದೆ ಬಂದುಬಿಟ್ಟಿರುತ್ತೆ. ಇವರಿಬ್ಬರು ಮಲಗೋಷ್ಟಲ್ಲಿ ನನ್ನ ನಿದ್ದೆ ಹೋಗ್ಬಿಟ್ಟಿರುತ್ತೆ. ಸೊ ನೋಡೋಣ ಏನಾಗುತ್ತೆ ಅಂತ. ನಾಳೆ ಮತ್ತೆ ಹೋಗಿ ಚೆಕಪ್ ಮಾಡಿಸ್ತೀವಿ. ಆಸ್ಪತ್ರೆಯಿಂದ ಬರೋಷ್ಟರಲ್ಲಿ ನಮ್ಮ ಚಿರುನು ಕೂಡ ಬಂದಿದ್ದರು. ಆ್ಯಂಡ್ ಮೀಶೋದಲ್ಲಿ ಕೆಲವೊಂದು ಐಟಮ್ಸ್ನ ಬುಕ್ ಮಾಡಿದ್ದೆ, ಅದು ಕೂಡ ಇವತ್ತೇ ಬಂದು ರಿಸೀವ್ ಮಾಡ್ಕೊಳ್ಳೋಣ ಅಂತ ಕೆಳಗಡೆ ಹೋದ್ವಿ. ಚಿರು ನಾನೇ ತೊಗೊತೀನಿ ಅಂತ ಹೇಳಿದ್ರು, ಸೊ ಹಾಗಾಗಿ ತೊಗೊಂಡ್ವಿ. ಏನು ಮಾಡ್ತಾಯಿದ್ದೀರಿ? ಸೊ ಇದು ನಮ್ಮ ಹಸ್ಬೆಂಡ್ ಕೆಲಸ ಮಾಡ್ತಾರಲ್ಲ, ಅವರು ಜೊತೆ ಕೆಲಸ ಮಾಡೋರು. ಏನ್ರಿ ಅವ್ರ ಹೆಸರು? ರಾಜು ಅಂತ. ಅವರು ಅಂದರೆ ನಮ್ಮ ಮನೆ ಜಾತ್ರೆಗೆ ಬಂದಿದ್ದರು. ಪಾಪುಗೆ ಏನು ತೊಗೊಂಡು ಬಂದಿಲ್ಲ ಅಂತ ನಮ್ಮ ಹಸ್ಬೆಂಡ್ ಕೈಯಲ್ಲಿ ಮತ್ತೆ ಕೊಟ್ಟು ಕಳಿಸಿದ್ದಾರೆ. ಸೊ ಏನಿದೆ ಅಂತ ಕ್ಯೂರಿಯಾಸಿಟಿಯಲ್ಲಿ ಓಪನ್ ಮಾಡ್ತಾ ಇದ್ದೀನಿ. ನೋಡೋಣ ಬನ್ನಿ ಏನಿದೆ ಅಂತ. ನಾನು ಅಂದ್ಕೊಂಡಿದ್ದೀನಿ ಮೇ ಬಿ ಡ್ರೆಸ್ ಇರ್ಬೋದು ಅಂತ, ಬಟ್ ಐಡಿಯಾ ಇಲ್ಲ ಏನು ಅಂತ. ಸೊ ಅದಕ್ಕೋಸ್ಕರ ಬಟ್ಟೆ ಅನ್ಸತ್ತೆ. ಬಾಕ್ಸ್ ನೋಡಿದ್ರೇ ಗೊತ್ತಾಗುತ್ತೆ. ಬಟ್ಟೆನೆ. ಅಯ್ಯೋ ಎಷ್ಟು ಕ್ಯೂಟಾಗಿದೆ. ಫುಲ್ ಡಾಲ್ ಸಮೇತ ಇದೆ. ಡಾಲ್ ಕ್ಯೂಟಾಗಿದೆ ನೋಡಿ. ಥ್ಯಾಂಕ್ಸ್ ಅಣ್ಣ. ಸೊ ಕ್ಯೂಟಾಗಿದೆ. ಇನ್ನೊಂದು ಸ್ವಲ್ಪ ದಿನ ಹೋಗಬೇಕು. ಇದು ದೊಡ್ಡದಾಗತ್ತೆ ನಮ್ಮ ಪಾಪುಗೆ ಇವಾಗ ಸದ್ಯಕ್ಕೆ, ಬಿಕಾಸ್ ಇನ್ನೂ 1.5 ತಿಂಗಳು ಅವರಿಗೆ. ನೋಡೋಣ ಒಂದಿನ ಆಗಿದಾಗ ಅವ್ರಿಗೂ ಫೋಟೋ ತೆಗೆದು ಕಳಿಸ್ತೀನಿ. ಕ್ಯೂಟಾಗಿದೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಥ್ಯಾಂಕ್ಸ್ ಹೇಳ್ಬಿಡು ನನ್ನ ಕಡೆಯಿಂದ. ಓಕೆ ಓಕೆ. ಸೊ ಎಷ್ಟು ಕ್ಯೂಟಾಗಿದೆ. ಆ್ಯಂಡ್ ಇದರಲ್ಲಿ ಡಾಲ್ ಇದೆ. ಡಾಲ್ಗೂ ಬಟ್ಟೆ ಹಾಕಿದ್ದಾರೆ ನೋಡಿ. ಇದು ಬಿಚ್ಕೋಬೋದು ಡಾಲ್ ಸಪ್ರೇಟಾಗಿ. ನಾನು ಈ ಥರ ಬಟ್ಟೆ ಫಸ್ಟ್ ಟೈಮ್ ನೋಡ್ತಾರೆ. ನಮ್ಮ ಪಾಪುಗೆ ಅಂದರೆ ನಮ್ಮ ದೊಡ್ಡವನಿಗೂ ಈ ಥರ ಎಲ್ಲ ಹಾಕಿಲ್ಲ. ಅಂದರೆ ಕೆಲವೊಂದು ಗೊಂಬೆ ಡ್ರೆಸ್ ಹಾಕಿದ್ದೀನಿ ನಾನು, ಬಟ್ ಈ ಥರ ಡಾಲ್ಗೆಲ್ಲ ಬಟ್ಟೆ ಹಾಕಿಲ್ಲ. ಬಟ್ ಇದು ತುಂಬ ಕ್ಯೂಟಾಗಿದೆ. ನಮ್ಮ ಚಿರು ಏನಾದರೂ ನೋಡಿದ್ರೆ ಇದು ನನಗೆ ಬೇಕು ಅಂತ ಹಠ ಮಾಡ್ತಾನೆ. ಇವಾಗ ಚಿಕ್ಕವನಿಗೆ ಏನೇ ತೊಗೊಂಡ್ರು ದೊಡ್ಡವನು ಅದು ನಂದು ಕೊಡ್ತಾ ಇದ್ದೀರಾ ಅಂತ. ಬಿಕಾಸ್ ಅವನದು ಆಲ್ಮೋಸ್ಟ್ ಬಟ್ಟೆ ಎಲ್ಲ ಎತ್ತಿಟ್ಟಿದ್ದೆ ನಾನು, ಹಂಗೆ ಯಾರಿಗೂ ಕೊಟ್ಟಿದ್ದಿಲ್ಲ ಕೆಲವೊಂದು. ಸೊ ಹಾಗಾಗಿ ಇವಾಗ ಅದನ್ನ ಇವನಿಗೆ ಯೂಸ್ ಮಾಡ್ತೀವಲ್ಲ, ಇವಾಗ ಇದು ನಂದು ಬಟ್ಟೆ ಅಂತಿರ್ತಾನೆ. ಸೊ ಕ್ಯೂಟಾಗಿದೆ. ಮತ್ತೆ ಅದಕ್ಕೆ ಡ್ರೆಸ್ ಹಾಕ್ತಾ ಇದ್ದೀನಿ ನೋಡಿ. ಡಾಲ್ಗೆ ಹಾಕಿದ್ರೆ ಡಾಲ್. ಸೊ ಇವತ್ತು ನೆಕ್ಸ್ಟ್ ಡೇಯಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ಹಾಸ್ಪಿಟ್ಲಿಗೆ ಹೋಗಿದ್ವಿ, ಅಸಿಸ್ಟೆಂಟ್ ಇದ್ದರು, ಡಾಕ್ಟ್ರ್ ಇದ್ದಿಲ್ಲ. ಸೊ ಹಾಗಾಗಿ ಹಂಗೆ ಬಂದ್ವಿ. ಆ್ಯಂಡ್ ಇವತ್ತು ಡಾಕ್ಟ್ರು ಬರ್ತಾರೆ ಅಂತ ಹೇಳಿದ್ದಾರೆ. ಇವಾಗ ಹೋಗಿ ಚೆಕಪ್ ಮಾಡಿಸ್ಕೋಬೇಕು. ಆ್ಯಂಡ್ ನಮ್ಮ ಚಿರುಗೂ ಹುಷಾರಿಲ್ಲ, ನೈಟೆಲ್ಲ ಫುಲ್ ಜ್ವರ ಬಂದುಬಿಟ್ಟಿತ್ತು. ಸೊ ಅವ್ನಿಗೂ ಇವತ್ತು ಸ್ಕೂಲಿಗೆ ಕಳಿಸಿಲ್ಲ. ಒಂದೇ ಸಲ ಇಬ್ರಿಗೂ ಹೋಗಿ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಬರಬೇಕು. ಸೌಂಡ್ ಮಾಡ್ತಾನೆ ಇರ್ತಾನೆ, ಹಂಗೆ ಮಾಡ್ತಾನೆ ಇದ್ದಾನೆ. ಸೊ ಹಾಗಾಗಿ ನೋಡೋಣ ಡಾಕ್ಟ್ರು ಏನು ಹೇಳ್ತಾರೆ ಅಂತ. ಇವಾಗ ಹಾಸ್ಪಿಟ್ಲಿಗೆ ಹೊರಡ್ತಾ ಇದ್ದೀವಿ. ಡಾಕ್ಟ್ರು ಇವತ್ತು ಬರ್ತಾರೆ ಅಂತ ಹೇಳಿದ್ರು. ನಮ್ಮ ಚಿರುಗೂ ಫಸ್ಟಿಂದ ಅದೇ ಪೀಡಿಯಾಟ್ರಿಕ್ ಹತ್ರ ತೋರಿಸ್ತಾ ಇರೋದು. ಹಾಗಾಗಿ ಇವ್ರಿಗೂ ಅಲ್ಲೇ ತೋರಿಸೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ಚಿರುಗೂ ಹುಷಾರಿಲ್ಲ. ನೈಟ್ ಸಡನ್ನಾಗಿ ಫುಲ್ ಫೀವರ್ ಸ್ಟಾರ್ಟ್ ಆಗೋಗ್ಬಿಟ್ಟಿತ್ತು. ತುಂಬ ನೈಟೆಲ್ಲ ತುಂಬ ಒದ್ದಾಡ್ತಾಯಿದ್ರು. ಹಾಗಾಗಿ ಸ್ಕೂಲ್ ಲೀವ್ ಹಾಕ್ಬಿಟ್ಟು ಅವ್ರನ್ನೂ ಕರ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ಬರ್ತಾ ಅಲ್ಲಿ ದಾರಿಯಲ್ಲಿ ಲೀಚಿ ಇತ್ತು, ತೊಗೊಂಡಿದ್ವಿ. ಅದನ್ನು ಬೇಕು ಅಂತ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ. ಅದನ್ನು ಕೊಟ್ಟು ಇವಾಗ ಇಲ್ಲಿ ಸ್ಟಾರ್ಟಿಂಗೇ ಅಪಾಯಿಂಟ್ಮೆಂಟ್ ತೊಗೋಬೇಕು. ಆಮೇಲೆ ಫ್ರೀಯಾಗೇ ಇರ್ತಾರೆ, ಇಲ್ಲೇನು ಕ್ಯೂ ಇರಲ್ಲ ಏನಿರಲ್ಲ. ಬಟ್ ತುಂಬ ಚೆನ್ನಾಗಿ ನೋಡ್ತಾರೆ. ನನಗಂತೂ ತುಂಬ ಇಷ್ಟ ಆಗುತ್ತೆ. ಬಿಕಾಸ್ ನಮ್ಮ ಚಿರುನ ಯಾವಾಗಲೂ ಇಲ್ಲೇ ತೋರಿಸ್ತಾ ಇದ್ದಿದ್ದು. ಏನೇ ಆದರೂ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಆ ಡಾಕ್ಟರು. ಹಾಗಾಗಿ ಇಲ್ಲಿಗೆ ಬಂದ್ವಿ. ಇವಾಗ ಕೇಳ್ತಾ ಇದ್ದೀನಿ ನಾನು. ಅವರು ತುಂಬ ಸೌಂಡ್ ಮಾಡ್ತಾ ಇದ್ದಾರೆ, ಯಾಕೆ ಏನು ಅಂತೆಲ್ಲ ಕೇಳಿದ್ವಿ. ಅವರು ನಮಗೆ ಎಕ್ಸ್ಪ್ಲೈನ್ ಕೂಡ ಮಾಡಿದ್ರು, ಈಗ ಇದಕ್ಕೆ ಇರುತ್ತೆ, ಬಟ್ ಎಲ್ಲ ಸರಿ ಹೋಗುತ್ತೆ, ಏನೂ ಸೀರಿಯಸ್ ಇಶ್ಯೂ ಇಲ್ಲ ಅಂತ ಹೇಳಿದ್ದಾರೆ. ಸ್ವಲ್ಪ ಸಮಾಧಾನ ಆಯಿತು ಅಂತಲೇ ಹೇಳ್ಬೋದು. ಆ್ಯಂಡ್ ಕೆಲವೊಂದು ಮೆಡಿಸನ್ ಎಲ್ಲ ಬೇಕಾಗಿತ್ತು ನಮ್ಮ ಚಿರುಗೂ, ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ಅಪೋಲೋಗೆ ಬಂದಿದ್ವಿ. ಇವಾಗ ಸೀಸನ್ ಅಲ್ವಾ, ಲೀಚಿ ನೇರಳೆ ಹಣ್ಣು ಎಲ್ಲ ಸೇಲ್ ಮಾಡ್ತಾಯಿದ್ರು. ಬಟ್ ನಂಗೆ ನೇರಳೆ ಹಣ್ಣು ಅಂದರೂ ತುಂಬ ಇಷ್ಟ,
ತಿನ್ನೋ ಆಗಿಲ್ಲ. ಬೇಜಾರಾಗ್ತಾ ಇದೆ. ಈ ಟೈಮಲ್ಲಿ ಎಷ್ಟೊಂದು ನೋಡ್ತೀನಿ ಬಟ್ ತಿನ್ನೋ ಆಗಿಲ್ಲ ಅಂತ ಹೇಳ್ಬಿಟ್ಟು ನನಗೆ ನಾನೇ ಸಮಾಧಾನ ಮಾಡ್ಕೊಂಡು ಸುಮ್ಮನೆ ಆಗ್ತೀನಿ. ನೆಕ್ಸ್ಟು ಅಲ್ಲಿ ಬಾಂಬೆ ಡೈಯಿಂಗ್ ಬೆಡ್ಶೀಟ್ಸ್ ಎಲ್ಲ ಮಾರ್ತಾಯಿದ್ರು. ನನಗೆ ಬೇಕಿತ್ತು, ಒಂದೆರಡು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊಂಡೆ. ತುಂಬ ಚೆನ್ನಾಗಿತ್ತು. ಅಲ್ಲಿಂದ ನಾವು ನಮ್ಮ ಪಾಪುಗೆ 1.5 ಮಂತ್ ಇಂಜೆಕ್ಷನ್ ಇದೆ ಇವತ್ತು, ಹಾಕಿಸ್ಬೇಕಾಗಿತ್ತು. ತುಂಬ ದಿನದಿಂದ ವೆಯ್ಟಿಂಗ್ ಲಿಸ್ಟಲ್ಲೇ ಏಕಿದೆ, ಬಿಕಾಸ್ ಅವ್ರು ಸೌಂಡ್ ಮಾಡ್ತಾ ಇದ್ರಲ್ಲ, ಅದನ್ನು ಕನ್ಫರ್ಮ್ ಮಾಡಿಕೊಂಡು ಹಾಸ್ಪಿಟಲಲ್ಲಿ ಆಮೇಲೆ ಇಂಜೆಕ್ಷನ್ ಹಾಕ್ಸೋಣ ಅಂತ ಹೇಳ್ಬಿಟ್ಟು ವೆಯ್ಟಿಂಗ್ ಲಿಸ್ಟಲ್ಲೇ ಇಟ್ಟಿದ್ದೆ. ಬಟ್ ಇವತ್ತು ಹಾಸ್ಪಿಟಲ್ಗೆ ಹೋಗಿ ಬಂದ್ವಲ್ಲ, ಸಮಾಧಾನ ಆಯಿತು. ಹಾಗಾಗಿ ಹಾಕ್ಸೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. 3 ಇಂಜೆಕ್ಷನು, 2 ಡ್ರಾಪ್ಸು ಎಲ್ಲ ಹಾಕಿದ್ರು. ಅವ್ನು ತುಂಬ ಅಳ್ತಾ ಇದ್ದ. ಯಾಕಂದರೆ ಮನೇಲಿ ಯಾವತ್ತೂ ಅವ್ನು ಜಾಸ್ತಿ ಅಳೋದೇ ಇಲ್ಲ, ಸೈಲೆಂಟಾಗಿರ್ತಾನೆ. ಯಾವಾಗ್ಲೂ ಫೀಡ್ ಮಾಡಿಬಿಟ್ರೆ ಸಾಕು, ಆರಾಮಾಗಿರ್ತಾರೆ. ಬಟ್ ಅವರು ಇಂಜೆಕ್ಷನ್ ಚುಚ್ಚಿದ್ದಕ್ಕೆ ತುಂಬ ಅಳ್ತಾ ಇದ್ದ. ಫುಲ್ ಫೇಸ್ ಎಲ್ಲ ರೆಡ್ಗೆ ಆಗೋಗ್ಬಿಟ್ಟಿತ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ನೋವು ಆಗುತ್ತೆ, ಅವ್ರಿಗೂ ನೋವಾಗುತ್ತೆ, ನನಗೂ ನೋವಾಗುತ್ತೆ. ನೋಡೋದಕ್ಕೇ ನನಗೆ ನೋವಾಗ್ತಾಯಿತ್ತು. ಆ್ಯಂಡ್ ತುಂಬ ಒದ್ದಾಡ್ತಾ ಇದ್ರು ಅವರು. 3 ಜನ ಇಟ್ಕೊಂಡು ಇಂಜೆಕ್ಷನ್ ಹಾಕ್ಸಿದ್ದೀವಿ, ಕಂಟ್ರೋಲ್ ಮಾಡೋಕ್ಕೆ ಆಗಿಲ್ಲ, ತುಂಬ ಅಳ್ತಾ ಇದ್ದರು. ಫೈನಲಿ ಇಂಜೆಕ್ಷನ್ ಎಲ್ಲ ಹಾಕಿಸ್ಕೊಂಡು ಇವಾಗ ಮನೆಗೆ ಹೋಗಬೇಕು. ಐಸ್ ಕ್ಯೂಬ್ ಎಲ್ಲ ಇಡಕ್ಕೆ ಹೇಳಿದ್ದಾರೆ ಆ್ಯಂಡ್ ಸಿರಪ್ ಕೂಡ ಕೊಟ್ಟಿದ್ದಾರೆ. ಹಾಸ್ಪಿಟ್ಲಿಗೆ ಹೋಗಿ ಬಂದ್ವಿ, ಬರ್ತಾ ಹಾಗೆ ಇಂಜೆಕ್ಷನ್ ಕೂಡ ಹಾಕಿಸ್ಕೊಂಡು ಬಂದ್ವಿ 1.5 ಮಂತದ್ದು. ಆ್ಯಂಡ್ ಹಾಸ್ಪಿಟ್ಲಲ್ಲಿ ಏನೂ ಇಲ್ಲ, ಪ್ರಾಬ್ಲಮ್ ಏನೂ ಇಲ್ಲ. 6 ಮಂತ್ಸ್ 1 ಇಯರ್ ಒಳಗಡೆ ಅದಾಗದೆ ಕಮ್ಮಿ ಆಗುತ್ತೆ. ಸ್ವಲ್ಪ ಟಮ್ಮಿ ಟೈಮ್ ಜಾಸ್ತಿ ಕೊಡಿ ಆ್ಯಂಡ್ ಫೀಡ್ ಮಾಡಿದ ತಕ್ಷಣ ಮಲಗಿಸ್ಬೇಡಿ, ಬರ್ಫ್ ಮಾಡಿ ಸ್ವಲ್ಪ ಹೊತ್ತು ಆಟ ಆಡಿಸ್ಬಿಟ್ಟು ಆಮೇಲೆ ಮಲಗಿಸಿ ಅಂತ ಹೇಳಿದ್ದಾರೆ. ಸೊ ಇವಾಗ ಸ್ವಲ್ಪ ಸಮಾಧಾನ ಆಯಿತು, ಬಿಕಾಸ್ ಅವ್ನು ತುಂಬ ಸೌಂಡ್ ಮಾಡ್ತಾನೇ ಇದ್ದ ನಮಗೆ. ಹಾಗಾಗಿ ಅದೇ ಒಂದು ಟೆನ್ಷನ್ ಇತ್ತು, ಏನು ಹೇಳ್ತಾರೋ ಏನೋ ಅಂತ. ಸೊ ಒಂದು 6 ಮಂತ್ಸಲ್ಲಿ ಅದೇ ಕಮ್ಮಿ ಆಗುತ್ತೆ ಅಂತ ಹೇಳಿದ್ದಾರೆ. ಬಟ್ ಟಮ್ಮಿ ಟೈಮ್ ಜಾಸ್ತಿ ಕೊಡಬೇಕು. ಒಂದು ಸಲಿಗೆ 10 ಮಿನಿಟ್ಸ್ವರೆಗೂ ಟಮ್ಮಿ ಟೈಮ್ ಕೊಡಿ, ಅಂದರೆ ದಿನಕ್ಕೆ ಅದೇ ಥರ 10 ಸಲ ಕೊಡೋಕ್ಕೆ ಹೇಳಿದ್ದಾರೆ. ಸೊ ಸ್ವಲ್ಪ ಸಮಾಧಾನ ಆಯಿತು. ಅಲ್ಲಿಂದ ಬರ್ತಾ ಹಾಗೆ 1.5 ಮಂತ್ ಇಂಜೆಕ್ಷನ್ ಕೂಡ ಹಾಕಿಸ್ಕೊಂಡು ಬಂದ್ವಿ. ಮಲ್ಕೊಂಡಿದ್ದಾರೆ ಇಲ್ಲೇ. 3 ಇಂಜೆಕ್ಷನ್ನು, 2 ಡ್ರಾಪ್ಸು ಆ ಥರದ್ದು ಫುಲ್ಲು ಹಾಕಿದ್ರು. ತುಂಬ ಪೇಯ್ನ್ ಇರುತ್ತೆ ಅಂತ ಹೇಳಿದ್ದಾರೆ. ಆ್ಯಂಡ್ ಜ್ವರ ಬರುತ್ತೆ, ಬಂದಿಲ್ಲ ಅಂದ್ರೂ ದಿನಕ್ಕೆ 3 ಟೈಮ್ಸ್ ಹಾಕಕ್ಕೆ ಹೇಳಿದ್ದಾರೆ. ಅವರೇ ಔಷಧಿ ಕೊಟ್ಟಿದ್ದಾರೆ. ಆ್ಯಂಡ್ ಏನು ವಿಕ್ಸು ಆ ಥರದ್ದೆಲ್ಲ ಏನೂ ಹಚ್ಬೇಡಿ, ಐಸ್ ಕ್ಯೂಬ್ನ ಇಡಿ ಅಂತ ಹೇಳಿದ್ದಾರೆ. ಪಾಪ ತುಂಬ ಹತ್ಬಿಟ್ರು, ಬಿಕಾಸ್ ನಾವು ಹತ್ತಿರೋದೇ ನೋಡಿಲ್ಲ. ಮನೇಲಿ ಆರಾಮಾಗಿರ್ತಾರೆ, ಎತ್ಕೊಂಡಿಲ್ಲ ಅಂದರೆ ಮಾತ್ರ ಅಳ್ತಾ ಇರ್ತಾರೆ. ಬಟ್ ಇವತ್ತು ತುಂಬ ಹತ್ಬಿಟ್ರು, ನನಗೆ ಬೇಜಾರಾಗೋಯ್ತು, ಅವ್ರ ಅಪ್ಪ ಕೂಡ ಬೇಜಾರು ಮಾಡಿಕೊಂಡ್ರು. ಬಟ್ ಏನು ಮಾಡೋಕ್ಕಾಗಲ್ಲ, ಇಂಜೆಕ್ಷನ್ ಅದು ಒಳ್ಳೆಯದು, ಹಾಕಿಸ್ಲೇಬೇಕು. ಸೊ ಹಾಗಾಗಿ ಹೇಗೋ 1.5 ಮಂತ್ ಇಂಜೆಕ್ಷನ್ ಕೂಡ ಕಂಪ್ಲೀಟ್ ಆಯಿತು. ಇವಾಗ ಮಲ್ಕೊಂಡಿದ್ದಾರೆ. ಎದ್ದ ಮೇಲೆ ಡ್ರಾಪ್ಸ್ ಹಾಕಿ ಐಸ್ ಕ್ಯೂಬ್ ಎಲ್ಲ ಇಡಬೇಕು. ಆ ಕಡೆ ಈ ಕಡೆ 2 ತೊಡೆ, ಒಂದು ಕೈ ಫುಲ್ಲು ಊದ್ಕೊಳ್ಳುತ್ತೆ ಅಂತ ಹೇಳಿದ್ದಾರೆ. ಗೌರ್ಮೆಂಟಲ್ಲಿ ಹಾಸ್ಪಿಟ್ಲಲ್ಲಿ ಹಾಕ್ಸಿದ್ದು, ಇಲ್ಲೇ ನಮ್ಮ ಮನೆ ಹತ್ರನೇ. ಸೊ ಯಾವಾಗಲೂ ಇಲ್ಲೇ ಹಾಕ್ಸೋದು. ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಬಿಟ್ಟು ಎಕ್ಸ್ಟ್ರಾ ಏನಿದೆ ಅದನ್ನು ಬೇರೆ ಕಡೆ ಹಾಕಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ನಮ್ಮ ಚಿರುಗೋಸ್ಕರ ನಾನು ಅಮೆಝಾನಲ್ಲಿ ಒಂದು ಲಂಚ್ ಬಾಕ್ಸ್ ಬುಕ್ ಮಾಡಿದ್ದೆ. ಇವಾಗ ಅವನು 1 o'clockವರೆಗೂ ಸ್ಕೂಲ್ ಇರೋದ್ರಿಂದ ಮಧ್ಯಾಹ್ನ ಲಂಚು ಮತ್ತು ಸ್ನ್ಯಾಕ್ಸ್ ಎಲ್ಲ ಕೊಟ್ಟು ಕಳಿಸ್ಬೇಕು. ಸೊ ಹಾಗಾಗಿ ಅವನಿಗೆ ಅಂತಲೇ ಸ್ಟೀಲ್ ಬಾಕ್ಸ್ ಒಂದು ಬುಕ್ ಮಾಡಿದೆ ಅಮೆಝಾನಲ್ಲಿ. ಇವತ್ತು ಬೆಳಗ್ಗೆ ಬಂತು, ಓಪನ್ ಮಾಡಿಲ್ಲ, ಹಂಗೆ ಸರಿ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳೋಣ. ಯಾಕಂದರೆ ಇವಾಗೆಲ್ಲ ಸ್ಕೂಲ್ಗೆ ಹೋಗ್ತಾ ಇರ್ತಾರಲ್ಲ, ಎಲ್ಲರಿಗೂ ಯೂಸ್ ಆಗುತ್ತೆ ಅಂತ. ಗೊತ್ತಿಲ್ಲ ಹೇಗಿರುತ್ತೆ ಅಂತ. ಇದಕ್ಕೆ ನಾನು 699 ಅಂದರೆ 700 rupees ಪೇ ಮಾಡಿದೆ. ಸ್ವಲ್ಪ ದೊಡ್ಡದೇನೆ. ನಾನು ಬ್ಲೂ ಕಲರ್ ಬುಕ್ ಮಾಡಿದೆ, ಬಿಕಾಸ್ ಬಾಯ್ ಅಂದರೆ ಬ್ಲೂ ಅಂತ ಬರುತ್ತಲ್ಲ. ಸೊ ಹಾಗಾಗಿ ಚೆನ್ನಾಗಿರುತ್ತೆ ಅಂತ. ಈಗ ಹೇಗಿರುತ್ತೆ ನೋಡೋಣ. ತುಂಬ ದೊಡ್ಡದಾಗಿದೆ. ಕಂಪಾರ್ಟ್ಮೆಂಟ್ದು ಬುಕ್ ಮಾಡಿದ್ದು ನಾನು. ನೋಡಿ ಈ ಥರ 4 ಕಂಪಾರ್ಟ್ಮೆಂಟ್ ಇದೆ. ಲಾಕ್ ಸಿಸ್ಟಮು ಅಷ್ಟೇ ಸ್ವಲ್ಪ ಟೈಟಾಗೇ ಇರುತ್ತೆ. ಸ್ಕೂಲಲ್ಲಿ ಅವ್ರು ಓಪನ್ ಮಾಡಿಕೊಡ್ತಾರೆ, ಹಾಗಾಗಿ ಪರವಾಗಿಲ್ಲ, ಓಕೆ ಅನಿಸ್ಬೋದು. ಈ ಥರ ಒಂದು ಬೌಲ್ ಕೊಟ್ಟಿದ್ದಾರೆ. ಸೊ ಈ ಥರ 4 ಕಂಪಾರ್ಟ್ಮೆಂಟ್ ಇದೆ. ಇದು ಕೂಡ ರಿಮೂವ್ ಮಾಡ್ಬೋದು, ಸ್ಟೀಲ್ದು. ಅದ್ರ ಜೊತೆಗೆ ವಾವ್, ಸೂಪರ್ ಅಲ್ಲ. 2 ಚಾಪ್ಸ್ಟಿಕ್ ಆ್ಯಂಡ್ 1 ಸ್ಪೂನು, 1 ಫೋರ್ಕ್ ಸ್ಪೂನ್ ಕೊಟ್ಟಿದ್ದಾರೆ. ಕೆಳಗಡೆ ಈ ಥರ ಇದೆ, ಇದು ಇಲ್ಲಿ ಸ್ಟೋರ್ ಮಾಡ್ಬೋದು. ಮೇಯ್ನಾಗಿ
ನನಗೆ ಇದು ಲೀಕ್ ಆಗಲ್ಲ ಅಂತ ಹೇಳಿದ್ದಾರೆ, ಅದು ಒಂದ್ಸಲಿ ಚೆಕ್ ಮಾಡಬೇಕು. ಅಂದರೆ ಒಂದು ಕಂಪಾರ್ಟ್ಮೆಂಟಿಂದ ಇನ್ನೊಂದು ಕಂಪಾರ್ಟ್ಮೆಂಟಿಗೆ ಲೀಕ್ ಆಗಲ್ಲ ಅಂತ ಹೇಳಿದ್ದಾರೆ. ಅದೊಂದು ಚೆಕ್ ಮಾಡಿದ್ರೆ ಆಲ್ಮೋಸ್ಟ್ ಎಲ್ಲ ಓಕೆ. ಸೂಪರ್ಬ್ ಆಗಿದೆ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಒಂದರಲ್ಲಿ ಫ್ರೂಟ್ಸು, ಒಂದರಲ್ಲಿ ಸ್ನ್ಯಾಕ್ಸು, ಇನ್ನೊಂದರಲ್ಲಿ ಸ್ವಲ್ಪ ಚಾಕ್ಲೇಟ್ ಆ ಥರ ಏನಾದರೂ ಕೊಟ್ಟು ಕಳಿಸ್ಬೋದು. ಚೆನ್ನಾಗಿದೆ. ಸೊ ನೀವು ಬೇಕಂದರೆ ಚೆಕ್ ಮಾಡಿ. ನಾನು ಇದರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. 699 ರುಪೀಸ್ ಪ್ರೈಸು ನಾನು ಕೊಟ್ಟಿದ್ದು. 4 ಕಂಪಾರ್ಟ್ಮೆಂಟು, ನಿಮಗೆ 2, 3 ಆ ಥರದ್ದು ಸಿಗುತ್ತೆ. ನಾನು ಸ್ವಲ್ಪ ವೆರೈಟಿ ಏನಾದರೂ ಕೊಟ್ಟು ಕಳ್ಸೋಣ ಅಂತ ಹೇಳ್ಬಿಟ್ಟು ಈ ಥರ 4 ಕಂಪಾರ್ಟ್ಮೆಂಟ್ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿದೆ. ನಿಮಗೂ ಬೇಕಂದರೆ ಒಂದ್ಸಲಿ ಚೆಕ್ ಮಾಡಿ ನೋಡಿ. ಆ್ಯಂಡ್ ಇವಾಗ ಇದನ್ನು ವಾಟರ್ ಹಾಕಿ ಚೆಕ್ ಮಾಡೋಣ, ಅಂದರೆ ಒಂದು ಕಂಪಾರ್ಟ್ಮೆಂಟಿಂದ ಇನ್ನೊಂದು ಕಂಪಾರ್ಟ್ಮೆಂಟ್ಗೆ ಲೀಕ್ ಆಗುತ್ತೋ ಇಲ್ಲವೋ. ಲಿಕ್ವಿಡ್ ಫುಡ್ ಹಾಕಿದ್ರೆ ಮೇ ಬಿ ಲೀಕ್ ಆಗುತ್ತೆ ಅನ್ಸುತ್ತೆ. ಲೀಕ್ ಆಗ್ತಾ ಇದೆ, ಅಂದರೆ ಒಂದು ಕಂಪಾರ್ಟ್ಮೆಂಟಿಂದ ಇನ್ನೊಂದು ಕಂಪಾರ್ಟ್ಮೆಂಟಿಗೆ ನೀರು ಹೋಗುತ್ತೆ, ಬಟ್ ಹೊರಗಡೆ ಲೀಕ್ ಆಗಲ್ಲ. ಓಕೆ, ನಾನೇನು ಇವನಿಗೇನು ಅಷ್ಟೊಂದು ಲಿಕ್ವಿಡ್ ಫುಡ್ ಎಲ್ಲ ಏನೂ ಕೊಟ್ಟು ಕಳ್ಸಲ್ಲ, ಸೊ ಹಾಗಾಗಿ ಓಕೆ. ಬಟ್ ಸ್ವಲ್ಪ ಲಿಕ್ವಿಡ್ ಫುಡ್ ತೊಗೊಂಡೋದ್ರೆ ಲೀಕ್ ಆಗುತ್ತೆ ಒಂದು ಕಂಪಾರ್ಟ್ಮೆಂಟಿಂದ ಇನ್ನೊಂದು ಕಂಪಾರ್ಟ್ಮೆಂಟಿಗೆ. ಮೇ ಬಿ ಈ ಬಾಕ್ಸ್ ಕೊಟ್ಟಿದ್ದಾರಲ್ಲ ಅದರಲ್ಲಿ ನೀವು ಹಾಕ್ಕೋಬೋದು. ಲಿಕ್ವಿಡ್ ಏನಾದರೂ ಇದ್ದರೆ ಈ ಬಾಕ್ಸಲ್ಲಿ ಹಾಕ್ಕೊಟ್ಬೋದು. ಇದು ಸ್ಟೀಲ್ ಕೂಡ. ಕ್ಯಾಪ್ ಎಲ್ಲ ಕೊಟ್ಟಿದ್ದಾರೆ, ಕ್ಯಾಪ್ ಕೂಡ ತುಂಬ ಟೈಟಾಗಿದೆ. ಓವರಾಲ್ ಸೂಪರಾಗಿದೆ. ಸೊ ಇವ್ರಿಗೂ ಹುಷಾರಿದ್ದಿದ್ದಿಲ್ಲ, ಇವತ್ತು ಸ್ಕೂಲಿಗೆ ಕಳಿಸಿಲ್ಲ. ಇವ್ರಿಗೂ ಆಸ್ಪತ್ರೆಗೆ ತೋರಿಸ್ಕೊಂಡು ಬಂದ್ವಿ. ಜ್ವರ ಬಂದಿತ್ತು ಅಷ್ಟೇ, ಅದಕ್ಕೆ ಔಷಧಿ ಕೊಟ್ಟಿದ್ದಾರೆ. ಇವಾಗ ಔಷಧಿ ಹಾಕಿ ಊಟ ಎಲ್ಲ ಮಾಡಿಸಿದ್ದೀನಿ. ಇವಾಗ ರೆಸ್ಟ್ ನಾನು ಮಲ್ಕೋಬೇಕು ಸ್ವಲ್ಪ ಹೊತ್ತು, ಆ್ಯಂಡ್ ಇವ್ರಿಗೂ ರೆಸ್ಟ್ ಮಾಡಿಸ್ಬೇಕು. ಆ್ಯಂಡ್ ಪಾಪು ನೋಡಬೇಕು, ಇವಾಗ ಮಲ್ಕೊಂಡಿದ್ದಾರೆ, ಬಟ್ ಎದ್ರೆ ಸಿಕ್ಕಾಪಟ್ಟೆ ಅಳ್ತಾರೆ. ನೋಡೋಣ ಏನಾಗುತ್ತೆ ಗೊತ್ತಿಲ್ಲ. ಇನ್ನು 2 ಡೇಸು ಸ್ನಾನ ಎಲ್ಲ ಏನೂ ಮಾಡಿಸ್ಬಾರ್ದು ಅಂತ ಹೇಳಿದ್ದಾರೆ. ಸೊ ಎದ್ಮೇಲೆ ಔಷಧಿ ಎಲ್ಲ ಹಾಕಿ ಅವನು ಅಂದರೆ ಐಸ್ ಕ್ಯೂಬ್ ಎಲ್ಲ ಇಡೋಕ್ಕೆ ಹೇಳಿದ್ದಾರೆ ಊದ್ಕೊಳ್ಳೋಕ್ಕೆ. ಸೊ ಹಾಗಾಗಿ ಐಸ್ ಕ್ಯೂಬ್ ಎಲ್ಲ ಇಡೋಣ. ಮನೆಗೆ ಬಂದಮೇಲೆ ಚಿರು ಆರಾಮಾಗಿದ್ದಾರೆ. ಡ್ರಾಪ್ಸ್ ಎಲ್ಲ ಏನೇನು ಕೊಟ್ಟಿದ್ರು ಅದೆಲ್ಲ ಹಾಕಿದ್ದೆ. ಆ್ಯಂಡ್ ಇವಾಗ ನಮ್ಮ ಪಾಪುಗೆ ಐಸ್ ಕ್ಯೂಬ್ನ ಇಡ್ತಾಯಿದ್ದೀನಿ. ಫಸ್ಟು ಹಾಗೆ ಇಟ್ಟೆ, ಬಟ್ ತುಂಬ ಅವರು ಅಳ್ತಾಯಿದ್ರು, ಹಾಗಾಗಿ ಬಟ್ಟೆಯಲ್ಲಿ ಐಸ್ ಕ್ಯೂಬ್ನ ಇಟ್ಬಿಟ್ಟು ಇಡ್ತಾಯಿದ್ದೀನಿ. ತುಂಬ ಪೇಯ್ನ್ ಆಗ್ತಿತ್ತೇನೋ, ಅಳ್ತಾನೇ ಇದ್ದರು. ಆ್ಯಂಡ್ ಡಾಕ್ಟರ್ ಹೇಳಿದ್ದಾರೆ ಸ್ವಲ್ಪ ಜಾಸ್ತಿ ಟಮ್ಮಿ ಟೈಮ್ ಕೊಡಿ ಪಾಪುಗೆ ಅಂತ. ಹಾಗಾಗಿ ಇವಾಗ ಟಮ್ಮಿ ಟೈಮ್ ಕೊಟ್ಟಿದ್ದೀನಿ ಅವರಿಗೆ. ಕತ್ತೆಲ್ಲ ಎತ್ತಕ್ಕೆ ಟ್ರೈ ಮಾಡ್ತಾರೆ, ಅಂದರೆ ತಲೆ ಎಲ್ಲ ಟ್ರೈ ಮಾಡ್ತಾ ಇದ್ದಾರೆ, ಬಟ್ ಆಗಲ್ಲ. ಹಾಗಾಗಿ ಅಳ್ತಾ ಇರ್ತಾರೆ, ಆಮೇಲೆ ಸಮಾಧಾನ ಮಾಡಿಕೊಂಡು ಅವರೇ ಮಲ್ಕೊತಾರೆ. ಬೆಳಗ್ಗೆಯಿಂದ ಕೈಯೇ ಬಿಟ್ಟಿಲ್ಲ ಪಾಪು. ಹಾಸ್ಪಿಟ್ಲಿಂದ ಬಂದಾಗಲಿಂದ ಜಸ್ಟ್ ಇವಾಗ ಸ್ವಲ್ಪ ಹೊತ್ತು ಕೈ ಬಿಟ್ಟಿದ್ರು. ಫ್ರೆಶಪ್ ಆಗಿ ರೆಡಿ ಆಗೋಷ್ಟರಲ್ಲಿ ಮತ್ತೆ ಅಳಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇವತ್ತು ನೈಟೆಲ್ಲ ಆಲ್ಮೋಸ್ಟ್ ಹೀಗೆ ಇರುತ್ತೆ. ಐಸ್ ಕ್ಯೂಬ್ ಎಲ್ಲ ಇಟ್ಟಿದ್ದೀನಿ, ಬಟ್ ಆದರೂ ಒಂದು ಸೈಡ್ ತುಂಬ ಪೇಯ್ನ್ ಇದೆ ಅವರಿಗೆ. ಸೊ ನೋಡೋಣ ಇವತ್ತು ನೈಟೆಲ್ಲ ಏನಾಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಇವಾಗ ಮಲ್ಕೊಂಡಿದ್ರು, ಅಷ್ಟು ಬೇಗ ಎದ್ಬಿಟ್ರು. ಸಾರಿ, ಬೆಳಗ್ಗೆ ಆಗಿದೆ. ನೈಟೆಲ್ಲ ಪಾಪ ನಿದ್ದೆನೇ ಮಾಡಿಲ್ಲ. ಮಿನಿಮಮ್ 10 ಟೈಮ್ಸ್ ಆದರೂ ಎದ್ದಿದ್ದಾರೆ ಅಳ್ತಾ. ಅಂದರೆ ಕಾಲು ಕೈ ಅವರೇ ಅಳ್ಳಾಡಿಸ್ದಾಗ ಅದು ಪೇಯ್ನ್ ಆಗುತ್ತೆ ಅನಿಸುತ್ತೆ ಮೇ ಬಿ, ಅದಕ್ಕಾಗಿ ಅಳ್ತಾನೇ ಇದ್ದರು. ತೊಡೆ ಮೇಲೆ ಹಾಕ್ಕೊಂಡೇ ಕೂತಿದ್ದೆ, ಸೊ ಹಂಗಾಗಿ ಕಣ್ಣೆಲ್ಲ ಉರಿತಾ ಇದೆ. ಬಟ್ ಇವಾಗ ಪರವಾಗಿಲ್ಲ, ಆರಾಮಾಗಿದ್ದಾರೆ, ಏನೂ ಪ್ರಾಬ್ಲಮ್ ಇಲ್ಲ. ಪೇಯ್ನೆಲ್ಲ ಕಮ್ಮಿ ಆಗಿದೆ. ನೈಟ್ ಜ್ವರ ಬಂದಿತ್ತು, ಸಿರಪ್ ಎಲ್ಲ ಹಾಕಿದ್ದೀನಿ, ಬಟ್ ಇವಾಗೇನು ಜ್ವರ ಏನು ಅಷ್ಟೊಂದಿಲ್ಲ. ಮೈ ಸುಮ್ಮನೆ ನಾರ್ಮಲ್ ಬೆಚ್ಚಗಿದೆ ಅಷ್ಟೇ. ಸೊ ಫೈನಲಿ ಹೇಗೋ ಮುಗಿದು. ಒನ್ ಡೇ ಹೇಗೆ ಕಳಿಯುತ್ತಪ್ಪ ಅಂತ ಅಂದ್ಕೊಂಡಿದ್ದೆ. ನನಗಿಂತ ಜಾಸ್ತಿ ಅವ್ನು ಪೇಯ್ನ್ ಆದಾಗ ಅಳೋದೇ ನನಗೆ ತುಂಬ ಬೇಜಾರಾಗ್ತಾಯಿತ್ತು. ಫುಲ್ಲು ಮುಖ ಎಲ್ಲ ರೆಡ್ಗಾಗ್ಬಿಡೋದು. ಬಟ್ ಇವಾಗ ಆರಾಮಾಗಿದ್ದಾರೆ, ಏನೂ ಪ್ರಾಬ್ಲಮ್ ಇಲ್ಲ. ಸೊ ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.